ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ಸರ್? ಬೇರೆ ಏನೇ ಬೇಕಿದ್ರು ಕೇಳಿ, ಬಿಸಿ ನೀರು ಬರುತ್ತೆ. ಹಾ, ಕಿಟಕಿಯಿಂದ ವ್ಯೂ ಸೂಪರ್ ಆಗಿದೆ. ಆಮೇಲೆ ಊಟ ಬೇಕು ಅಂದರೆ ಅಲ್ಲಿರೋ ನಂಬರ್ಗೆ ಒಂದು ಕಾಲ್ ಮಾಡಿ ಸಾಕು. ಇನ್ನೊಂದು ವಿಷಯ, ಇಲ್ಲಿ ನೀವು ಬೇಗ ಹೇಳೋ ಆಗಿಲ್ಲ, ನಿಧಾನ ಕೇಳಬೇಕು. ಆಯ್ತು ಮೇಡಮ್, ನೀವು ಹೇಳಿದ ಮೇಲೆ ಮುಗೀತು. ಥ್ಯಾಂಕ್ ಯು ಮೇಡಮ್. ನಿಮ್ಗೇನಾದರೂ ಸಹಾಯ ಬೇಕಿತ್ತಾ? ಇಲ್ಲ ಇಲ್ಲ, ನಮ್ಗೆ ಚೆನ್ನಾಗಿರೋ ಹುಡುಗಿ ಯಾರು ಅಂತ ಗೊತ್ತಾಗ್ಬೇಕಿತ್ತು. ತುಳಸಿಯವರೇ, ಇವಳು ಯಾರು ಅಂತ ನನಗೆ ಗೊತ್ತು. ಇವಳ ಹೆಸರು ತರ್ಲೆ ಸುಬ್ಬಿ ಅಂತ. ಈ ಎಸ್ಟೇಟ್ ಓನರ್ಗೆ ಸೊಸೆ. ಓ ಹೌದಾ? ಹಾ, ಇಲ್ಲಿ ಚಳಿ ಜಾಸ್ತಿ. ನಿಮ್ಮಿಬ್ರಿಗೂ ಬೆಳಗ್ಗೆ ಕೆಳಗಡೆ ಚಾಪೆ ಹಾಸ್ಕೊಂಡು ಯೋಗ ಮಾಡೋ ಅಭ್ಯಾಸ ಇದೆಯಂತೆ. ಹಾಗೆಲ್ಲ ಕೆಳಗಡೆ ಕೂತ್ಕೊಳ್ಳೋಕೆ ಹೋಗ್ಬಿಡಿ, ಥಂಡಿಗೆ ಮೈಕೈ ಹಿಡ್ಕೊಂಡ್ಬಿಟ್ರೆ ಕಷ್ಟ. ಆಯ್ತು ಮೇಡಮ್, ಅದೆಲ್ಲ ನಾವೇ ನೋಡ್ಕೋತೀವಿ. ಸರಿ. ಹಾ, ಈ ಬ್ಲ್ಯಾಂಕೆಟ್ ಸರಿ ಇಲ್ಲ, ಅಂದರೆ ಕ್ಲೀನಾಗಿಲ್ಲ. ನಾನು ಇನ್ನೊಂದು ತರಿಸ್ಕೊಡ್ತೀನಿ. ಆಮೇಲೆ ಬಿಸಿ ಬಿಸಿ ಊಟ ರೆಡಿ ಇದೆ, ಬೇಗ ಬನ್ನಿ. ಸಾರಿ ತಾತ. ಮಾತಾಡಬೇಡ ನೀನು. ಪ್ಲೀಸ್ ಕ್ಷಮಿಸಿ ತಾತ. ಆ ತುಳಸಿ ಮಾಧವನ್ ಮುಂದೆ ಸುಳ್ಳು ಯಾಕೆ ಹೇಳಿದೆ ನೀನು? ಅಮ್ಮಂಗೋಸ್ಕರ ತಾತ. ನನ್ನ ಒಡವೆ ಬಿಡಿ, ಆದರೆ ಮಾಧವ್ ಸರ್ ನಿಮಗೆ ಪ್ರೀತಿಯಿಂದ ಕೊಟ್ಟಿದ್ದ ಸರಾನು ಸಂಧ್ಯಾ ಹೇಗೆ ಮಾಡಿದಾಳೆ ಅಂತ ಮಾಧವ್ ಸರಿಗೆ ಗೊತ್ತಾದರೆ ಅವ್ರಿಗೆ ಹೇಗೆ ಅನ್ಸಲ್ಲ ಹೇಳಿ? ಅವ್ರು ಒಳ್ಳೆಯವರೇ, ಆದರೆ ಅಮ್ಮಂಗೆ ಮಾಧವ್ ಸರ್ ಮುಂದೆ ಒಂಥರ ಅವಮಾನ ಆಗಲ್ವಾ? ತನ್ನ ಮಗಳು ಹೀಗೆ ಮಾಡಿಬಿಟ್ಲು ಅಂತ ಅಮ್ಮ ನೊಂದ್ಕೊಳಲ್ವಾ ತಾತ? ಅಲ್ಲ ಸೋಗ್ಲಾಡಿ, ತುಳಸಿಗೆ ಅವಳ ಮಗಳ ಯೋಗ್ಯತೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯಾ? ಗೊತ್ತು ತಾತ, ಆದರೆ ಹೆತ್ತು ಮಕ್ಕಳಿಗೆ ಯಾರ ಮುಂದೆನೂ ಅವಮಾನ ಆಗೋದನ್ನ ಯಾವ ಅಮ್ಮನೂ ಸಹಿಸ್ಕೊಳ್ಳಲ್ಲ ಅಲ್ವಾ? ಯಾವುದೇ ಅಮ್ಮ ಆದರೂ ಅವ್ರಿಗೆ ಹೀಗೆ ಹಿಂಸೆ ಆಗತ್ತೆ ಅಲ್ವಾ? ಅವತ್ತೇನೋ ಅವಳು ಮಾಡಿದ ತಪ್ಪಿಗೆ ಅಮ್ಮನೇ ಬುದ್ಧಿವಾದ ಹೇಳಿರ್ಬೋದು, ಆದರೆ ಇವತ್ತು ಮಾಧವ್ ಸರ್ ಸರದ ವಿಷಯದಲ್ಲಿ ಸಂಧ್ಯಾ ಹೀಗೆ ಮಾಡಿದಾಳೆ ಅಂತ ಗೊತ್ತಾದ್ರೆ ಅಮ್ಮಂಗೆ ಅವ್ರ ಎದುರಿಗೆ ತಲೆ ಎತ್ತಕ್ಕೆ ಒಂಥರ ಆಗತ್ತಲ್ವಾ? ಅದು ಅಲ್ಲದೆ ಆ ಮನೆಯಲ್ಲೇ ಅಮ್ಮಂಗೆ ಸಾಕಷ್ಟು ಚಾಲೆಂಜಸ್ಗಳಿದೆ. ಮತ್ತೆ ನಾವೀ ವಿಷಯ ಹೇಳಿ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅನ್ನಿಸ್ತು. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ತಾತ. ಮಾಧವ್ ಸರ್ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದ ಉಡುಗೊರೆನ ಅವಳು ಕದ್ಲು ಅಂತ ಹೇಳೋದಕ್ಕೆ ನಿಮ್ಗೂ ಮುಜುಗರ ಆಗ್ತಿತ್ತಲ್ವಾ ತಾತ? ಸಮರ್ಥ್ ಯಾವುದೋ ಹುಡುಗಿನ ಮದುವೆ ಆಗ್ತಿದ್ದಾನೆ ಅಂತಂದಾಗ ನಾನು ಒಪ್ಕೊಂಡಿರಲಿಲ್ಲ. ಆ ಹೊತ್ತು ನಿನ್ನನ್ನು ಏನಾದರೂ ಮನೆ ಒಳಗೆ ನಾನು ಸೇರಿಸ್ಕೊಳ್ಳೋದಿಲ್ಲ ಅಂತ ಹಠ ಹಿಡಿದಿದ್ದರೆ ಒಂದು ಅಪರಂಜಿ ನಮ್ಮ ಮನೆಗೆ ಬಂದು ಸೇರೋದು ತಪ್ಪು ಹೋಗ್ತಿತ್ತು. ತುಳಸಿ ನನ್ನಿಂದ ದೂರ ಹೊರಟೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ನಿನ್ನ ರೂಪದಲ್ಲಿ ವಾಪಸ್ ಬಂದಿದ್ದಾಳೆ. ನನ್ನ ಕೊಂದು ಹೋದವರು ಅಂದ್ರೆ ಯಾರು? ಅಂದರೆ ಐ ಥಿಂಕ್ ಅಮ್ಮನೇ ಹೇಳಿರೋ ಥರ ಯಾರಾದರೂ ಬರ್ತಿದ್ದಾರ? ಅಥವಾ ನಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಯಾರಾದರೂ ಪ್ಲ್ಯಾನ್ ಮಾಡಿದ್ದಾರೆ? ಡಿಸ್ಟರ್ಬ್ ಮಾಡಕ? ಇಷ್ಟು ವರ್ಷ ಆದಮೇಲೆ ಇಲ್ಲಿ ನಮ್ಮನ್ನು ಗೊತ್ತಿರೋರು ಯಾರಿದ್ದಾರೆ? ನನಗೂ ಗೊತ್ತಾಗ್ತಿಲ್ಲ. ಅವ್ರು ಈ ಫೋಟೋನೇ ಟಾರ್ಗೆಟ್ ಮಾಡಿ ಚೀಟಿ ಕಳಿಸಿದ್ರಂದ್ರೆ ಅಮ್ಮನ ಸಾವಿಗೆ ಕಾರಣ ಆದವ್ರನ್ನ ಬಿಡಲ್ಲ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಮ್ಮನ ಸಾವಿಗೆ ಕಾರಣ ಆದವರ? ಅಂದ್ರೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದಾರ?
ಹಾಗೆಲ್ಲ ಹೇಳ್ಬೇಡ ಅಭಿ. ಅವತ್ತಾಗಿದ್ದು ಆಕ್ಸಿಡೆಂಟು ಅಂದಮೇಲೆ ಕೊಂದಿದ್ದು ಅಂತ ಹೇಗಾಗುತ್ತೆ? ನೀವು ನಿಮ್ಮ ಗಂಡನ ವಹಿಸ್ಕೊಂಡು ಬರಬೇಡಿ. ನೀವು ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗದೆ ಇದ್ರೆ ಒಳ್ಳೇದು. ಅಭಿ ಸುಮ್ಮನಿರು. ನನಗಂತೂ ಇದು ಯಾರೋ ಬೇಕಂತಲೇ ಮಾಡಿದ್ದಾರೆ ಅನಿಸ್ತಿದೆ. ನಾವು ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಾಗಿದೆ. ಅದಕ್ಕೆ ಈ ಥರ ಬೇಕಂತಲೇ ನಮ್ಮ ಮನಸ್ಸಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ನೋಡಿ, ಯಾರೂ ಭಯ ಪಡೋ ಅಗತ್ಯ ಇಲ್ಲ. ತೀರಾ ಇವ್ರ ಕಾಟ ಜಾಸ್ತಿ ಆದರೆ ಮುಂದೇನು ಮಾಡೋದು ಅಂತ ನೋಡೋಣ. ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಸರಿ, ಈಗ ಎಲ್ಲರೂ ಊಟ ಮಾಡೋಣ. ಮಾಧವ್ ಅವರೇ, ಅಭಿ ಹಾಗಂದ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಅವತ್ತು ಹಾಗಾಗತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಿತ್ತು? ಎಷ್ಟೇ ಆದರೂ ಅದೊಂದು ಏನಾಯ್ತು ತುಳಸಿಯವರೇ? ತಮ್ಮಣ್ಣ ತುಳಸಿಯವರೇ, ಹೇಳ್ತೇವಣ್ಣ, ಏನು ವಿಷಯ? ದಣಿ, ಅಡುಗೆಯವ್ರು ಹೇಳಿದ್ರು ಅಮ್ಮವ್ರ ಫೋಟೋಕ್ಕೆ ಯಾರೋ ಕಲ್ಲು ಹೊಡೆದ್ರು ಅಂತ. ಅದಕ್ಕೆ ವಿಚಾರಿಸೋಕೆ ಬಂದೆ. ಮುಂಬಾಗ್ಲು ಹಾಕಿತ್ತಲ್ಲ, ಅದಕ್ಕೆ ಇಲ್ಲೇ ಬಂದೆ. ಕ್ಷಮಿಸಿ ದಣಿ. ಪರವಾಗಿಲ್ಲ ತಮ್ಮಣ್ಣ. ಯಾರದು ಬಂದು ಸುಮತಿ ಫೋಟೋಗೆ ಕಲ್ಲು ಹೊಡೆದಿದ್ದು? ಅದೇನೋ ನನ್ನ ಕೊಂದವ್ರನ್ನ ಬಲಿ ತಗೋತೀನಿ ಅಂತ ಚೀಟಿ ಎಲ್ಲ ಬರೆದಿದ್ದಾರೆ. ಮಕ್ಕಳಿಗೆಲ್ಲ ಭಯ ಆಗುತ್ತಲ್ವ ತಮ್ಮಣ್ಣ? ಅಯ್ಯೋ ದಣಿ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಆ ಚಂದ್ರಕಾಂತಂದೇ ಕೆಲಸ. ಚಂದ್ರಕಾಂತನ? ಯಾರು ಚಂದ್ರಕಾಂತ? ಅದೇ ಸುಮತಿ ಚಿತ್ರನೆಲ್ಲ ಬಿಡಿಸ್ಕೊಟ್ನಲ್ಲ, ಅವನಾ? ಹೌದು ದಣಿ, ಅಮ್ಮವ್ರು ಬಂದಾಗೆಲ್ಲ ಇಲ್ಲಿಗೆ ಬಂದು ಅವ್ರು ಸೇವೆ ಮಾಡ್ತಿದ್ನಲ್ಲ. ಓ ಹೌದು ಹೌದು. ಅವನಿಗೆ ಸುಮತಿ ಅಂದರೆ ತುಂಬ ಗೌರವ. ಅವಳ ಬಗ್ಗೆ ಹಾಡೆಲ್ಲ ಬರಿತಾ ಇದ್ದ. ಅವನೇ ದಣಿ. ಅಮ್ಮವ್ರನ್ನ ಅವನು ದೇವತೆ ಅಂದ್ಕೊಂಡಿದ್ದ. ಅಮ್ಮವರು ಅವನಿಗೆ ತುಂಬ ಸಹಾಯ ಮಾಡಿದ್ರಲ್ಲ. ಅಮ್ಮವ್ರು ಹೋದಾಗಿನಿಂದ ಅವನು ಹುಚ್ಚೆ ಹಿಡಿದೋಯ್ತು. ಆವಾಗಿನಿಂದ ಹುಚ್ಚನಾಗಿ ಏನೇನೋ ಮಾತಾಡ್ಕೊಂಡು ಅಲಿತಾ ಇರ್ತಾನೆ. ನೀವು ಬಂದಿರೋದು ಗೊತ್ತಾಗಿ ಈ ಕಪಿಚೇಷ್ಟೆ ಮಾಡಿರ್ತಾನೆ. ಅವನ ವಿಷಯಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ನಾಳೆ ಅವನಾಗೆ ಬಂದು ತಪ್ಪಾಯ್ತು ಅಂತ ನಿಮ್ಮ ಕಾಲು ಹಿಡ್ಕೊತಾನೆ ನೋಡಿ. ಆರಾಮ ಮಲ್ಕೊಳ್ಳಿ. ಆಯ್ತು ತಮ್ಮಣ್ಣ. ಯಾಕೆ ಮಾಧವ್ ಅವರೇ, ತಮ್ಮಣ್ಣ ಹೇಳಿದ್ ಕೇಳಿ ಬೇಜಾರಾಯ್ತಾ? ಇಲ್ಲ, ಹಾಗೇನಿಲ್ಲ ತುಳಸಿಯವರೇ. ಇಷ್ಟು ದೂರ ಜರ್ನಿ ಮಾಡಿ ತುಂಬ ಸಮಯ ಆಗಿತ್ತಲ್ಲ, ಸ್ವಲ್ಪ ತಲೆನೋವ್ತಾ ಇದೆ. ಅಯ್ಯೋ, ಯಾವುದೋ ಮಾತ್ರೇನೂ ತಂದಿಲ್ಲ. ಇಲ್ಲ ಹತ್ತಿರ ಯಾವ್ದಾದ್ರು ಔಷಧಿ ಅಂಗಡಿ ಇದೆಯಾ? ಹಾಂ ಇದೆ. ನಾನು ಹೋಗಿ ಬರ್ತೀನಿ, ನೀವು ಮಲ್ಕೊಳ್ಳಿ. ಬೇಡ, ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಹೋಗಬೇಡಿ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹೋಗಿ ಬರೋಣ. ನೀವು ಬರ್ತೀರಾ? ಸರಿ, ನಮ್ಮ ಮ್ಯಾನೇಜರ್ದು ಯಾರ್ದಾರು ಸ್ಕೂಟ್ರ್ ಇದೆಯಾ ನೋಡ್ತೀನಿ. ಹಾಂ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.